ನಮಸ್ಕಾರ ರೈತ ಬಾಂಧವರೇ, ಸುಮಾರು ದಿನಗಳ ನಂತರ ಕಿಸಾನ್ ಕನೆಕ್ಟ್ ಚಾನಲ್ಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಎಷ್ಟು ದಿವಸ ಏನಪ್ಪ ಕಿಸಾನ್ ಕನೆಕ್ಟ್ ಕಂಪ್ನಿಯಾಗ ಬರೀ ಬ್ಯಾಕ್ ರೂಟ್ರಿ ಸೆಂಟ್ರ್ ರೂಟ್ರಿ ಅಂಥವೆಲ್ಲ ನೋಡಿದ್ರಿ. ಬ್ಯಾಕ್ ರೂಟ್ರಿ ಸೆಂಟ್ರ್ ರೂಟ್ರಿ ಬರೀ ಒಣ ಬೇಸಾಯ ಮತ್ತು ಇವೇನು ನಮ್ಮ ಕಬ್ಬು ಆ ರೀತಿ ಬೆಳೆಗಳು ಏನಿರ್ತಾವೆ ಅದಕ್ಕೆ ಅಷ್ಟೇ ನಡೀತತೇನೋ, ಮತ್ತು ಸಣ್ಣ ಪುಟ್ಟ ರೈತರಿಗಾಗಿ ಏನೈತಿ ಅವ್ರಿಗೇನೋ ಅನುಕೂಲ ಆಗೋಂಥ ಮಷಿನ್ಗಳು ಇಲ್ಲೇನೋ ಅಂತೇಳಿ ಸಾಕಷ್ಟು ಮಂದಿ ಕಮೆಂಟ್ದಾಗೂ ಕೇಳಿದ್ರಿ. ಮತ್ತು ಫೋನ್ ಹಚ್ಚಾಗೂ ಸಹಿತ ಈಗ ಏನಿರ್ತಪ್ಪ ಮಳೆಗಾಲದಾಗ ಭತ್ತ ನಾಟಿ ಮಾಡೋಕ್ಕಾಗಿ, ಭತ್ತ ರೋಪ್ ಮಾಡೋಕ್ಕಾಗಿ, ರಾಡಿ ಮಾಡ್ಲಿಕ್ಕಾಗಿ ಏನಾರ ಆಪ್ಷನ್ ಐತೆ ಅಂತೇಳಿ ಭಾಳಷ್ಟು ಮಂದಿ ಕೇಳಿದ್ರಿ. ಅದಕ್ಕೆ ಏನು ಪಾಪ ಬರೀ ಮಳೆಗಾಲದಾಗ ಅಷ್ಟೇ ಬೆಳೆಯುವಂಥ ಮಂದಿ, ಭತ್ತ ಹಾಕೋವಂಥ ಮಂದಿ ಅಥವಾ ರಾಡಿ ಮಾಡಲಿಕ್ಕಾಗಿ ಏನೈತಿ ಸಣ್ಣ ಪುಟ್ಟ ರೈತರ ಸುಮ್ಮೇನೋ ಅಷ್ಟೇ ಎಷ್ಟು ಸಣ್ಣ ಅಮೌಂಟ್ದಾಗಿಂದ ಒಂದು ಸಣ್ಣದ ಒಂದು ಗಾಡಿ ಏನು ಪೆಟ್ರೋಲ್ದಾಗಿನ ಸೆಂಟ್ರ್ ರೂಟ್ರಿ ಐತಿ ಅದು ತೊಗೊಂಡ್ರೆ ನಿಮಗೆ ಒಣ ಬೇಸಾಯದಾಗೂ ನಡಿಬೇಕು, ಮತ್ತು ಇದೇನು ರಾಡಿ ಮಾಡೋದಾಗಲಿ ಭತ್ತ ನಾಟಿ ಮಾಡೋದಾಗಲಿ ಇಂಥ ಎಲ್ಲ ಕೆಲಸಕ್ಕೂ ಸೇರಿ ಬರಬೇಕು, ಉಪಯೋಗ ಆಗ್ಬೇಕು. ಒಂದು ಮಷಿನ್ ಸಣ್ಣ ರೈತರಿಗೆ ಏನಾಗೈತೆ ಪಾಪ ಅದಕ್ಕೊಂದು ಮಷೀನು ಇದಕ್ಕೊಂದು ಮಷೀನು ಬೇರೆ ಬೇರೆ ನಮೂನಿ ಆದಂಥ ಮಷಿನ್ಗಳು ತೊಗೊಳಕ್ಕಾಗಂಗಿಲ್ಲ. ತೊಗೊಳೋದು ಒಂದು ಮಷಿನ್ ತೊಗೊತೀವಿ, ಸಣ್ಣದು ಏನು ಒಂದು 2-3 ಎಕರೆ ಐತಪ್ಪ ನಮ್ಮ ಮನೆ ಪೂರ್ತಿಯಾಗಿ ಅಷ್ಟೇ ಹೊಡಿತೀವಿ. ಭಾಳ ಅಂದ್ರೆ ಏನು ನಮ್ಮ ಸಂಬಂಧಿಕರದ ಅಷ್ಟು ಇಷ್ಟ ಹೊಡೆದ ಮ್ಯಾಕ್ಸಿಮಮ್ ನೋಡಿರಿ ಒಂದು 5 ಎಕರೆ ಹಿಡೀರಿ, ಒಂದು 5 ಎಕರೆ ತನಕ ಕೆಲಸ ಇದೆ. ಒಣ ಬೇಸಾಯ ಆಗಲಿ ರಾಡಿ ಮಾಡೋದಾಗಲಿ ಎಂಥದ್ದು ಬೆಳೆ ಇರಲಿ ಏನೇ ಇರಲಿ ಎಲ್ಲದಕ್ಕೂ ಸಹಿತ ಅದು ಉಪಯೋಗ ಆಗ್ಬೇಕು. ಅಂಥದ್ದು ಒಂದು ಮಷಿನ್ ಏನೈತಿ ಇವತ್ತು ಒಬ್ರು ಕಸ್ಟಮರ್ ನಮ್ದಿಲ್ಲಿ ಬೆಳಗಾವಿ ಹತ್ತಿರ ಇದೇನು BK ಕಂಗ್ರಾಳಿ ಅಂತೇಳಿ ಊರು ಐತಿ. ಇಲ್ಲೆಲ್ಲ ಹೆಂಗೈತಿ ಆಲ್ರೆಡಿ ಬೆಳಗಾವಿ ಸಿಟಿ ಬೆಳೆದೈತಿ. ಸಣ್ಣ ಸಣ್ಣ ರೈತರ ಸಣ್ಣ ಇಲ್ಲಿ ಇದನ್ನ ಹೊಲಗಳು ಉಳಿದಾವು. ಅದ್ರಾಗೂ ಪಾಪ ಏನೈತೆ ನಮ್ಮ ರೈತರು ಕಷ್ಟಪಟ್ಟು ಇದೇನು ಭತ್ತ ಗಿತ್ತ ನಾಟಿ ಮಾಡೋದು ರಾಡಿ ಮಾಡೋದು ಏನೈತಿ ಈ ರೀತಿಯಾದಂತಹ ಕೆಲ ಕೆಲಸಗಳಿಗಾಗಿ ಒಂದು ಮಷಿನ್ ತೊಗೊಂಡಾರ. ಸೊ ಅದಕ್ಕೆ ಬಂದು ಇಲ್ಲಿ ಲೈವ್ ಡೆಮೋ ನೋಡ್ರಿ ನಿಮಗೋಸ್ಕರ ಇಲ್ಲಿ ಸರ್ಕಸ್ ಮಾಡ್ಕೊಂತ ಇಲ್ಲಿ ಇಂಥ ರಾಡಿ ನೀರ್ದಾಗೂ ಸಹಿತ ನಿಂತೀವಿ. ಇಲ್ಲಿ ಹೆಂಗಿದೆ ರಾಡಿ ಆಗ್ತದೆ, ರೋಪ್ ಹೆಂಗೆ ಹಾಕ್ತಾರೆ, ಮತ್ತು ಇದು ನಮ್ಮ ಮಷಿನ್ದಿಂದ ಹೆಂಗೆ ರಾಡಿ ಮಾಡ್ಕೊಳತ್ತಾರ ಭತ್ತ ನಾಟಿ ಅದು ಪ್ರತಿಯೊಂದ್ರದ್ದು ಸಹಿತ ಡೀಟೇಲ್ ತಿಳ್ಕೊಳಕ್ಕಾಗಿ ಇಲ್ಲಿ BK ಕಂಗ್ರಾಳಿ ಹತ್ರ ಬಂದೀವಿ. ಸೊ ಬರ್ರಿ ಈ ವಿಡಿಯೋದಾಗ ಸಂಪೂರ್ಣವಾಗಿ ಅದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳೋಣಂತ. ಮತ್ತು ಸ್ಪೆಷಲ್ಲಾಗಿ ಏನೈತಿ ಈ ವಿಡಿಯೋದಾಗ ನಾವು ಅಂತ ತೋರಿಸೋದೇನಪ್ಪ 7 HP ಪೆಟ್ರೋಲ್ ಗಾಡಿ ಅವೆಲ್ಲ ಏನೋ ಸಾಕಷ್ಟು ನೀವು ನೋಡಿರಿ, ಹಳೆ ವಿಡಿಯೋದಾಗೂ ನೋಡಿರಿ ಮತ್ತು ಬೇರೆ ಕಂಪನಿಯಾಗೂ ನೋಡಿರ್ಬೋದೆಲ್ಲ. ಯಾರು ವಿಶೇಷವಾಗಿ ನಾನು ನಿಮಗೆ ಏನು ತೋರಿಸ್ಬೇಕಪ್ಪ ಅಂತಂದ್ರೆ ಅದೇನು ರಾಡಿ ಮಾಡುವಂತಹ ಒಂದು ಕೇಜ್ ವೀಲ್ ಐತಿ, ಪ್ಯಾಡಿ ಕೇಜ್ ವೀಲ್ಸ್ ಅಂತ ಕರಿತೀವಿ. ನಿಮ್ಮ ಹತ್ರ ಆಲ್ರೆಡಿ ಯಾವುದೇ ಕಂಪ್ನಿ ಬೇರೆ ಕಂಪ್ನಿದ ಗಾಡಿ ಇತ್ತು ಅಥವಾ ಗಾಡಿ ಇರಲಿಲ್ಲ, ನಮ್ಮ ಕಡೆ ಗಾಡಿ ಮತ್ತು ಕೇಜ್ ವೀಲ್ ಎರಡೂ ತೊಗೊಳೋವಂಥದ್ದು ಏನರ ಹೆಚ್ಚಕ್ಕೆ ಇವಾಗಿತ್ತು. ಸ್ಪೆಷಲ್ಲಾಗಿ ಆ ಗಾಲಿಗಳೇನದು ಡಿಸೈನ್ ಆಗಿರೋದು ರಾಡಿ ಮಾಡಲಿಕ್ಕಾಗಿ, ರೋಪ್ ನಾಟಿ ಮಾಡಲಿಕ್ಕಾಗಿ ಇಂಥ ರಾಡಿ ನೀರೈತೆ ಇದನ್ನು ಕಲ್ಸೋಕ್ಕಾಗಿ ಆ ವೀಲ್ಗಳು ಯೂಸ್ ಆಗ್ತದೆ. ಸೊ ಆ ಗಾಲಿಯಿಂದ ಹೆಂಗೆ ಉಪಯೋಗ ಆಗತೈತಿ ಆ ಸಂಪೂರ್ಣವಾದ ಮಾಹಿತಿಯನ್ನು ಈ ಗಾಡಿ ಒಳಗೆ ಇವ್ರು ಹೆಂಗೆ ಉಪಯೋಗಿಸ್ಕೊಳತ್ತಾರ ಅನ್ನೋದನ್ನು ತಿಳ್ಕೊಳಕ್ಕಾಗಿ ಇಲ್ಲಿ ಬಂದೀವಿ. ಬರ್ರಿ ಈ ವಿಡಿಯೋದಾಗ ಕೊನೆ ತನಕ ಇರ್ರಿ, ಇದ್ದು ಭತ್ತದ ಒಳಗೆ ಹೆಂಗೆ ಈ ಗಾಡಿಗಳು ಯೂಸ್ ಆಕೋ ಅಂತೇಳಿ ಮಾಹಿತಿ ತಿಳ್ಕೊರಿ. ಜೊತೆಗೆ ಇನ್ನೂ ತನಕ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಬರ್ರಿ ಈ ವಿಡಿಯೋದಾಗ ಕೊನೆ ತನಕ ಸಂಪೂರ್ಣವಾಗಿದ್ದ ಈ ಭತ್ತದಾಗಿ ಈ ಮಷಿನ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳೋಣಂತ. ಈ ಭತ್ತ ನಾಟಿ ಮಾಡೋಕ್ಕಾಗಿ 2 ನಮೂನಿ ವಿಧ ಐತೆ ಅಂತ ಹೇಳಿ ನಮ್ಮ ಕಸ್ಟಮರ್ ಏನಾದ್ರು ಅವರೊಂದೇ ಹೇಳ್ಕೊಟ್ರೆ ವಿಶೇಷವಾದಂಥ ಮಾಹಿತಿ ಐತೆ. ಅದು ಮತ್ತು ಈ ಪಡ್ಲಿಂಗ್ ವೀಲ್ಸ್ಗಳು ಸಹಿತ ಏನೈತಿ 2 ನಮೂನಿ ಬರ್ತಾವೆ. ಒಂದು ಈ ರೀತಿಯಾದಂಥ ಒಂದು ಪ್ಯಾಡಿ ಕೇಜ್ ವೀಲ್ ಅಂತ ಕರಿತೀವಿ. ಇದು ಫುಲ್ ರೌಂಡಾಗಿ ಮಣ್ಣು ಏನಿರ್ತೈತಿ ರಾಡಿ ಮಿಕ್ಸ್ಚರ್ ಮಾಡಲಿಕ್ಕೆ ಇಂಥದ್ದು ಯೂಸ್ ಮಾಡ್ತಾರೆ. ಅದು ಎಂಥದಪ್ಪ ಅಂದ್ರೆ ನೀರು ಈ ಲೆವೆಲ್ದಾಗ ಇದ್ದಾಗ ಐತಲ್ಲ ಇದಕ್ಕಿಂತ ಮತ್ತೊಂದು ಆಪ್ಷನು ಐತೆ ನಮ್ಮ ಹತ್ರ. ಅವ್ರಿಗೂ ಸಹಿತ ಈಗ ಅದೇ ಸಜೆಸ್ಟ್ ಮಾಡಿದೆ.
ಒಣವಾಗಿ ಏನು ಒಣ ಬೇಸಾಯ ಮಾಡ್ಬೇಕಾರೆ ಏನು ಹಚ್ಚಿರ್ತಾರ ಆ ಟೈಮ್ದಾಗಾದ್ರೆ ನಿಮಗೆ ಪ್ಯಾಡಿಗಳಿಗೆ ಇಂಥ ವೀಲು ಚಲೋತ್ತಿನ ಕೆಲಸ ಆಗ್ತದೆ, ಇದ್ರಾಗೂ ಸಹಿತ ಆಗ್ತದೆ ಇಲ್ಲ ಅಂತೇನಿಲ್ಲ. ಆದರೆ ಇದನ್ನು ಬಿಟ್ಟು ಮತ್ತೊಂದು ಏನೈತೆ ಇಲ್ಲಿ ಫೋಟೋದ ಮ್ಯಾಗ ಒಂದು ನಿಮಗೆ ತೋರ್ಸಾಕತ್ತೀವಿ, ಇದನ್ನು ನಾವು ಪಡ್ಲಿಂಗ್ ವೀಲ್ಸ್ ಅಂತ ಕರಿತೀವಿ. ಈ ರೀತಿ ವೀಲ್ಸನ್ನು ನೀವು ರೋಟ್ರಿ ಏನು ನಾವು ಗಾಡಿ ಜೊತೆ ಕೊಟ್ಟಿರ್ತೀವಿ ಅದರ ತುದಿಗೆ ಹಾಕ್ಯಾರ ಇಷ್ಟು ನೀರು ಎಷ್ಟೇ ಎತ್ತರವಾಗಿರಲಿ, ಎಷ್ಟು ಇದಕ್ಕಿಂತನೂ ಹೈಟಾಗಿ ಇನ್ನೂ ಜಾಸ್ತಿ ಇರ್ತಾರೋ. ಈಗ ನೀವು ನೋಡ್ಬೋದು ನಂದು ಇಲ್ಲಿ ಮೊಣಕಾಲ ತನಕನೂ ಇಲ್ಲಿ ನೀರು ಅದಾವೆ, ಇನ್ನೂ ಸ್ವಲ್ಪ ನಾ ಮುಂದೆ ಹೇಳಿದ್ನಿ ಅಂದ್ರೆ ಅಷ್ಟು ಜಾಸ್ತಿ ನೀರು ಇತ್ತಂದ್ರೂ ಸಹಿತ ನಿಮಗೆ ಗಾಡಿ ಕೆಳಗೆ ಇಳಿಬಾರ್ದಪ್ಪ ಅಂತಂದ್ರೆ ಭಾಳ ಇಳಿಬಾರ್ದು ಅಂದಾಗ ನೀವು ಅದು ಪಡ್ಲಿಂಗ್ ವೀಲ್ಸ್ ಏನಿರ್ತಾವೆ ಅದನ್ನು ಎಂಡಿಗೆ ಹಾಕ್ಕೊಂಡು ಮಧ್ಯೆ ನೀವು ಏನದು ರೋಟಿ ಸೆಟ್ ಐತಿ ಅದನ್ನು ಹಾಕ್ಕೊಂಡು ಸಹಿತ ಇಲ್ಲ ರಾಡಿ ಕಳ್ಸಲಿಕ್ಕಾಗಿ ಯೂಸ್ ಮಾಡ್ಕೋಬೋದು. ಸೊ ಭತ್ತದಾಗ ರಾಡಿ ಕಲ್ಸೋಕ್ಕಾಗಿ ಎರಡು ರೀತಿಯಾದಂಥ ವೀಲ್ಸ್ಗಳು ಲಭ್ಯವಾದವು ನಮ್ಮ ಹತ್ರ. ಈ ರೀತಿಯಾದ ಪ್ಯಾಡಿ ಕೇಜ್ ವೀಲು ಮತ್ತು ಪಡ್ಲಿಂಗ್ ವೀಲ್ಸ್ ಕೂಡ ಸಿಗ್ತಾವೆ. ಅವೆರಡೂ ವೀಲ್ಸ್ಗಳು ನಿಮಗೆ ಏನಾರು ಬೇಕಾದಲ್ಲಿ ನಿಮ್ಮ ಹತ್ರ ಆಲ್ರೆಡಿ ಗಾಡಿ ಇರಲಿ ಅಥವಾ ನಮ್ಮ ಹತ್ರ ಗಾಡಿ ಮತ್ತು ಇದೆಲ್ಲ ಸೆಟ್ಟನ್ನು ಖರೀದಿ ಮಾಡೋದಂತ ಏನೇ ವಿಚಾರ ಇದ್ರೂ ಸಹಿತ ಕೆಳಗೆ ನಾವು ಏನು ಕೊಟ್ಟಿವಿ ಆ ನಂಬರ್ಗೆ ನೀವು ಸಂಪರ್ಕ ಮಾಡಿ ಅದ್ರ ಬಗ್ಗೆ ಮಾಹಿತಿ ತೊಗೋಬೋದು. ಬರೀ ನಮ್ಮ ಹತ್ರ ಗಾಡಿ ತೊಗೊಂಡ್ರಷ್ಟೇ ಈ ರೀತಿ ಸಾಮಾನು ಸಿಗ್ತಾವೆ ಅಂತೇಳಿ ಏನಾರ ನಿಮಗೆ ಚಿಂತಿತ್ತು ವಿಚಾರ ಇತ್ತು ಅಂದ್ರೆ ತಲೆ ಕೆಡ್ಸ್ಕೊಂಡು ಹೋಗ್ಬೇಡ್ರಿ. ನಿಮ್ಮ ಹತ್ರ ಯಾವುದೇ ಕಂಪ್ನಿ ಗಾಡಿ ಇರಲಿ 9 HP 7 HP ಎಷ್ಟರ HP ಇರಲಿ ಗಾಡಿಗಳು, ಅದಕ್ಕೆ ಎಂಥ ಪಡ್ಲಿಂಗ್ ವೀಲ್ಸ್ ಬೇಕು ಅಥವಾ ಎಂಥ ಈ ರೀತಿಯಾದ ಪ್ಯಾಡಿ ಕೇಜ್ ವೀಲ್ ಬೇಕು ನಮ್ಮ ನಂಬರಿಗೆ ಸಂಪರ್ಕ ಮಾಡಿರಿ. ನಿಮಗೆ ಧಾರಾಳವಾಗಿ ಯಾವುದೋ ಊರಾಗಿರಲಿ, ಕರ್ನಾಟಕದಾಗಿರಲಿ, ಮಹಾರಾಷ್ಟ್ರದಾಗಿರಲಿ ಅಥವಾ ಎಲ್ಲೇ ಇರಲಿ ಸುತ್ತಮುತ್ತಲಾಗಿ ಎಲ್ಲೇ ಭಾರತ ದೇಶದಾಗಿಂದ ಯಾವುದೇ ಇದನ್ನ ಏರಿಯಾ ಎದುರು ಸಹಿತ ನಿಮಗೆ VRL ಮುಖಾಂತರ ನಾವು ಅದನ್ನು ಹಾಕಿ ನಿಮಗೆ ಕಳಿಸ್ಕೊಡ್ಬೋದು. ಮತ್ತು ಇನ್ನೊಂದು ಈ ಪದ್ಧತಿ ಇಲ್ಲಿ ಏನು ಇವ್ರು ಫಾಲೋ ಮಾಡತ್ತಾರ ಭತ್ತ ನಾಟಿ ಮಾಡಲಿಕ್ಕಾಗಿ ಅದು ಭತ್ತ ಹೆಂಗೆ ಬೆಳಿತಾರಪ್ಪ ಅಂತೇಳಿ ನಮಗೂ ಒಂದು ಜಿಜ್ಞಾಸೆ ಐತೆ. ಅದಕ್ಕಾಗಿ ನಾವು ಇದನ್ನು ತಿಳ್ಕೊಳಕ್ಕಾಗಿ ನಮ್ಮ ಕಸ್ಟಮರ್ ಏನಾದ್ರು ಕೇಳಿದ್ವಿ ಭತ್ತ ಹೆಂಗೆ ಬೆಳಿತಾರೆ ಏನೈತೆ ಅಂತೇಳಿ. ಇವ್ರು ಏನು ಇಲ್ಲಿ ಪದ್ಧತಿ ಫಾಲೋ ಮಾಡತ್ತಾರಪ್ಪ ಅಂತಾರೆ. ಇಲ್ಲಿ ನೋಡ್ಬೋದು ಈ ಕಡೆ ಏನೈತಿ ಭತ್ತ ನಾಟಿ ಮಾಡಿದೈತಿ, ಈಗೆಲ್ಲ ಅದು 1.5 ತಿಂಗಳ ತನಕ ಏನೋ ಪೀಕಲ್ಲಿ ಬರ್ತದಂತ ಆ ರೀತಿ ಹಾಕಿರೋದು. ಈಗ ಸದ್ಯಕ್ಕಿರೋದು 1 ತಿಂಗಳದ ಪೀಕ್ ಐತಿ. ಅದನ್ನು ತೆಗೆದು ಇಲ್ಲಿ ರೋಪ್ ಮಾಡಿ ಇದನ್ನು ಸಾಲಾಗಿ ಇಲ್ಲಿ 9 ಇಂಚ್ ಡಿಸ್ಟೆನ್ಸ್ದಾಗ ಇಲ್ಲಿ ಅದ್ರದ್ದು ನಾಟಿ ಮಾಡ್ತಾರಂತ ಈ ರಾಡಿ ನೀರೊಳಗೆ. ಆ ನಾಟಿ ಮಾಡೋಕ್ಕಿಂತ ಮುಂಚೆ ಏನಿದು ಭಾಳ ವಿಶೇಷವಾದದಂದ್ರೆ ಇಲ್ಲೇನು ಕಸ ಪಸ ಬೆಳೆದಿರ್ತೈತಿ ಮತ್ತು ಇದೇನು ರಾಡಿ ಐತಿ ಇದನ್ನೆಲ್ಲ ಚೆಂದಾಗಿ ಮಿಕ್ಸರ್ ಮಾಡಿ ಈಗ ನಾವು ಹೆಂಗೆ ಒಣ ಬೇಸಾಯ ಕಬ್ಬನಾಗೆಲ್ಲ ನಾವು ಪಲ್ಟಿ ನೇಗ್ಲ ಹೊಡಿತೀವಿ, ಪಲ್ಟಿ ನೇಗ್ಲ ಹೊಡೆದು ಗುರ್ದಾಳ ಹೊಡಿತೀವಿ, ಮಣ್ಣೆಲ್ಲ ಒಡ್ಯಾಕೆ ಹಿಂಡಿ ಮಿಕ್ಸ್ ಮಾಡೋಕ್ಕಾಗಿ ಏನು ಉಪಯೋಗಿಸ್ತೀವಿ ಒಣ ಬೇಸಾಯದಾಗ, ಅದೇ ರೀತಿ ಇವರು ಭತ್ತ ಮಾಡೋ ಮಂದಿ ಏನು ಮಾಡ್ತಾರಪ್ಪ ಆ ರೀತಿ ಇದ್ದಿದ್ದು ನಾಟಿನ ತೆಗೆದು ಇಲ್ಲಿ 9 ಇಂಚ್ ಡಿಸ್ಟೆನ್ಸ್ದಾಗ ಇಲ್ಲಿ ಪೀಕನ್ನು ಹಚ್ಕೊಂಡು ಹೋಗ್ತಾರಂತ. ಹಚ್ಚಿದ ನಂತರ ದೀಪಾವಳಿ ತನಕ ಏನೈತಿ ಈಗ ಇಲ್ಲಿ ಜೂನ್ ಜುಲೈದಾಗ ಐತಿ ಇದೆಲ್ಲ ಹಚ್ಚಿದ ದೀಪಾವಳಿ ತನಕ ಅಂದ್ರೆ ಏನೋ ಇನ್ನೊಂದು 2-3 ತಿಂಗಳದಾಗ ಅದೇನು ಭತ್ತ ಐತಿ ಪೀಕ್ ಬರ್ತದಂತ. ಇಲ್ಲಿ ಇವ್ರೇನು ಹಚ್ಚಲಿಕ್ಕತ್ತಾರ ಈಗ ಇಂದ್ರಾಣಿ ಅನ್ನೋ ಒಂದು ಜಾತಿಯ ಭತ್ತನ ನಾಟಿ ಮಾಡ್ಲಿಕ್ಕಾಗಿ ಪ್ಲ್ಯಾನ್ ಮಾಡತ್ತಾರಂತ. ಅದಕ್ಕಾಗಿ ಈಗ ಕಸ ಬೆಳಿಬಾರ್ದು ಮತ್ತು ರಾಡಿ ಚೆಂದಾಗಿ ಲ್ಯಾಂಡ್ ಪ್ರಿಪ್ರೇಷನ್ ಆಗಬೇಕು ಅನ್ನೋದಕ್ಕಾಗಿ ಇವ್ರು ಈ ರೀತಿಯಾದಂಥ ಪ್ಯಾಡಿ ಕೇಜ್ ವೀಲ್ ತೊಗೊಂಡು ಮಾಡತ್ತಾರ. ಈಗ ಇನ್ನೊಂದು ವಿಶೇಷವಾಗಿ ನಾನು ನಿಮಗೆ ಏನು ಹೇಳ್ಬೇಕಪ್ಪ ಅಂತಂದ್ರೆ ಇಷ್ಟು ಚೆಂದಾಗಿ ಗಾಡಿ ಕಲ್ಸೋದೇನೋ ವಿಡಿಯೋ ನೋಡಿರಿ. ಈ ಗಾಡಿ ತಾಕತ್ತು ಎಷ್ಟೈತಿ 9-10 HP ದೊಡ್ಡ ಗಾಡಿನೇ ತೊಗೋಬೇಕೇನ ಇಂಥ ಸಣ್ಣ ಕೆಲಸಕ್ಕೆ 9-10 HP ಅಷ್ಟು ದೊಡ್ಡ ಗಾಡಿಗಳು ತೊಗೊಂಡು ಖರ್ಚು ಮಾಡಿ ಉಪಯೋಗನೇ ಇಲ್ಲ. ಇವ್ರು ಏನು ಸಣ್ಣ ಸಣ್ಣ ಗದ್ದಿಗಳು ಅದಾವೆ ಇಲ್ಲಿ ಎಲ್ಲ ಏನು ಗುಂಟೆ ಲೆಕ್ಕದಾಗ ಅದಾವೆ ಇವೆಲ್ಲ ಭಾಳ ಅಂದ್ರೆ ನೋಡಿರಿ ಎಲ್ಲ ಹಿಡಿದು ಒಂದು 4-5 ಎಕರೆ ನಿಮ್ಮ ಕೆಲಸ ಇದ್ರೂ ಸಹಿತ ಇದು ಆರಾಮ್ ಇವ್ರೇನು ತೊಗೊಂಡ್ರೆ 7 HP ಪೆಟ್ರೋಲ್ ಇಂಜಿನ್ 7 HPಗೂ ಭಾಳಷ್ಟು ಆಪ್ಷನ್ ಅದಾವೆ. ನೀವು ಕೆಲವು ಮಂದಿ ನನಗೆ ಫೋನ್ ಹಚ್ಚಾಗೂ ಕೇಳ್ತಿರ್ತೀರಿ ಸರ್ ಅಲ್ಲಿ ಕಡೂರಾಗ 20,000ಕ್ಕೆ ಸಿಗತೈತಿ 27,000ಕ್ಕೆ ಸಿಗತೈತಿ, ಅಲ್ಲಿ ನಿಮ್ಮ ಲೋಕಲ್ ಊರಾಗೆಲ್ಲ ಏನೈತಿ ಬಿಜಾಪುರ ಕಡೆ ಆಗಲಿ ಆ ಕಡೆ ಎಲ್ಲ 27-30,000 ಹಾಗೆಲ್ಲ ಭಾಳಷ್ಟು ಕಡಿಮೆ ರೇಟಿಗೆ ಸಿಗತ್ತಾವ ಅಂತೇಳಿ. ಪೆಟ್ರೋಲ್ ಇಂಜಿನ್ದಾಗ ಭಾಳಷ್ಟು ಆಪ್ಷನ್ ಅದಾವೆ. ನಿಮಗೆಲ್ಲ ತಿಳಿಸ್ಬೇಕಾದ ವಿಶೇಷ ಮಾಹಿತಿ ಅಂದ್ರೆ ಸಣ್ಣ ಪುಟ್ಟ ನಿಮಗೇನು ಬರೀ ಒಂದೇ ರೀತಿಯಾದಂಥ ಕೆಲಸ ಇತ್ತು, ವರ್ಷ ಒಂದೇ ಒಂದು ಸತಿ ಸೀಸನ್ದಾಗ ಒಂದೇ ಒಂದು ಪೀಕ್ ಏನೋ ತೆಗಿತೀರಿ, ಆ ರೀತಿ ಏನೋ ಭಾಳನ ಕಡಿಮೆ ಕೆಲಸ ಇರ್ತಾರೆ ಕಡಿಮೆ ಬಜೆಟ್ದಾಗ ಹೋಗ್ರಿ. ನಮ್ಮ ಹತ್ರನೂ ಸಹಿತ ಆ ರೀತಿ ಆಪ್ಷನ್ಗಳು ಅದಾವೆ. ಕಡಿಮೆ ಬಜೆಟ್ 27,000 ಗಾಡಿನೂ ಐತಿ ನಮ್ಮ ಹತ್ರ, 33,000 ಐತಿ, 38 ಐತಿ, 40 ಐತಿ. ನೀವು ಪೆಟ್ರೋಲ್ ಇಂಜಿನ್ ನಿಮ್ಮ ಬಜೆಟ್ ಹೆಂಗೈತೆ ಅರ್ಥಕ್ಕೆ ನಮ್ಮ ಕಡೆ ಗಾಡಿಗಳು ಅದಾವೆ. ಅದಕ್ಕೆ ಎಲ್ಲದಕ್ಕೂ ನಡಿಬೇಕಪ್ಪ. ರಾಡಿ ಮಾಡೋಕ್ಕಾಗ್ರೆ ಆಗಲಿ ಇಷ್ಟು ನೀರಿಗೆ ನಿಂತಿದೈತೆ ಅಲ್ಲಿ ಹೆವಿ ಲೋಡ್ ಇದ್ರು ಸಹಿತ 7 HP ಪೆಟ್ರೋಲ್ ಇಂಜಿನ್ ಒಟ್ಟ ಕೆಲಸ ನಿಂದಿರಿಸ್ಲಿಲ್ಲಂಗೆ ಮಾಡ್ಲಿಕ್ಕತ್ತದ. ಎದಕ್ಕೆ ಮಾಡಾಕತ್ತಾರ ಇವ್ರು ಏನೈತಿ ಸ್ವಲ್ಪ ಅತಿ ಕಡಿಮೆ ಚೀಪ್ ಕ್ವಾಲಿಟಿನೂ ಅಲ್ಲ. ನಂದು ಹೊಲ ಮುಗಿಸಿ ಅತಿ ಹೊರಗಿನ ನಮ್ಮ ರಿಲೇಟಿವ್ಸ್ದಾಗಲಿ ಅಥವಾ ನಾವು ಬಾಡಿಗೆ ಹೊಡೋರು ಸಹಿತ ನನ್ನ ಗಾಡಿ ತಾಕತ್ತು ತೊಗೋಬೇಕು. ಗಾಡಿಗೆ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು. ಕೆಲಸ ಆಗಲಿ ಆಗದಂಗಿರಲಿ ಅದಕ್ಕೆ ಹೆಂಗಿರ್ತೈತಿ ನಾವು ಹಾಕೋಂಥ ಗಳೆ ಮ್ಯಾಗೆ ನಿರ್ಭರವಾಗಿರ್ತೈತಿ. ಆದ್ರೆ ನಾವು ಏನೇ ಗಳೆ ಹಾಕಿದ್ರೂ ಸಹಿತ ಗಾಡಿ ಆ ತಾಕತ್ತು ಏನೈತಿ ಆ ಲೋಡ್ ತೊಗೋಬೇಕು ಮತ್ತು ತಡ್ಕೋಬೇಕು. ಅದರ ತಕ್ಕಂಗೆ ಇವರು ಸ್ವಲ್ಪ ಮೀಡಿಯಮ್ ಬಜೆಟ್ದಾಗ 38,000 ರೂಪಾಯಿ ನಮ್ಮ ಹತ್ರ ಗಾಡಿ ತೊಗೊಂಡು ಎಲ್ಲ ಗಳೆಗಳು ಆಮೇಲೆ ಸಪ್ರೇಟಾಗಿ ಜೋಡಣೆಗಳು ಖರೀದಿ ಮಾಡಿ ಅದಕ್ಕೆ ಜೋಡಣೆ ಮಾಡ್ಕೊಂಡ್ರೆ. ಈಗ ನೋಡಿರಿ ಈಗ ಭತ್ತದ ಇಂಥ ಇಷ್ಟು ಹೈಟ್ ಒಳಗೆ ನೀರಿದ್ರೂ ಸಹಿತ ಗಾಡಿ ಒಟ್ಟು ಲೋಡು ಆರಾಮಿ ಲೋಡ್ ಆಗತೈತಿ ತ್ರಾಸ ಆಗತೈತಿ ಅಂತ ಹೇಳಿ ಒಂದೇ ಜಾಗದಾಗ ನಿಂದ್ರದಂಗೆ ಆರಾಮ್ ನಿಮಗೆ ಇದು ಕೆಲಸ ಮಾಡಿ ಕೊಡ್ಲಿಕ್ಕತ್ತದ. ಸೊ ಈ ರೀತಿ ಯಾರಿಗಾರ ಏನಾರ ಯಾವ ಗಾಡಿ ತೊಗೋಬೇಕಪ್ಪ, ಎಷ್ಟು ನಾ ಇನ್ವೆಸ್ಟ್ ಮಾಡ್ರೆ ಚಲೋ, ನಾ ಏನು ಬೆಳೆ ಹಾಕ್ತೀನಿ ಅದ್ರ ತಕ್ಕಂಗೆ ನನಗೆ ಉತ್ಪಾದನೆ ಬರ್ತಾಯಿತ್ತು ಆ ರೀತಿ ಏನೋ
ನಿಮಗೆ ಸಮಸ್ಯೆ ಇತ್ತು, ಯಾವ ಗಾಡಿ ತೊಗೋಬೇಕು, ಏನು ಮಾಡ್ಬೇಕು ಅಂತ ಏನಾರ ನಿಮಗೆ ಕನ್ಫ್ಯೂಷನ್ ಇದ್ದರೂ ಸಹಿತ ನಮ್ಮ ನಂಬರಿಗೆ ಸಂಪರ್ಕ ಮಾಡಿರಿ. ನೀವು ನೇರವಾಗಿ ನಮ್ಮ ಜೊತೆ ಮಾತಾಡಿ ತಿಳ್ಕೊಬೋದು ಯಾವ ಗಾಡಿ ತೊಗೊಂಡ್ರೆ ಹೆಂಗೆ ಆಕೈತಿ, ಮತ್ತು ನಿಮ್ಮ ಪೀಕ್ದಾಗ ಯಾವುದು ಉಪಯೋಗಿಸ್ಕೋಬೋದು, ಮತ್ತು ಯಾವ ಬಜೆಟ್ ಬೇಕಂತೇಳಿ. ಕಡಿಮೆ ಬಜೆಟಿಂದ ಬೇರೆ ಕಡೆ ಚೌಕಾಸಿ ಮಾಡ್ಬಂದು ನಮಗೆ ಕೇಳೋ ಸಹಿತ ಅಂಥದ್ದು ಕಡಿಮೆ ಬಜೆಟ್ದಾಗ ಗಾಡಿ ಬೇಕಾ ನಾವು ಕೊಡ್ಬೋದು ನಿಮಗೆ. ಅಥವಾ ಕಡಿಮೆ ಗಾಡಿ ನಾ ಕೊಟ್ಟ ನಂತರ ಕೆಲಸ ನಡಿವಲ್ದಪ್ಪ ಅಂಥೇಳಿ ನಾವು ಅನ್ಸ್ಕೊಳಕ್ಕೆ ನಾವು ತಯಾರಿರೋದಿಲ್ಲ. ಅದಕ್ಕಾಗಿ ನಾವು ನಿಮಗೆ ಹೇಳ್ಬೇಕಾರೆ ಯಾವ ಗಾಡಿಗಳು ನಡೀತಾವೆ ನಿಮ್ಮ ಏರಿಯಾಗ ಏನೈತೆ ಅದೆಲ್ಲ ನಾವು ತಿಳ್ಕೊಂಡು ನಿಮಗೆ ಮಾಹಿತಿಯನ್ನು ಕೊಡತ್ತೀವಿ. ಅದ್ರ ತಕ್ಕಂಗೆ ಗಾಡಿ ರೇಟ್ನು ಸಹಿತ ಮ್ಯಾಗ ಕೆಳಗೆ ಹಾಕಿರ್ತಾವೆ. ಸೊ ಆ ರೀತಿ ಏನೇ ಡೌಟ್ಸ್ ಇದ್ದರೂ ಸಹಿತ ನೀವು ನಮಗೆ ಸೋಮವಾರದಿಂದ ಹಿಡಿದು ಶನಿವಾರ ಮಧ್ಯಾಹ್ನ 12ರಿಂದ ಹಿಡಿದು 6 ಗಂಟೆ ತನಕ ನಾವು ಕೊಟ್ಟರೆ ನಂಬರಿಗೆ ಯಾವಾಗಾರ ನೀವು ಸಂಪರ್ಕ ಮಾಡಿರಿ. ಗಾಡಿ ಬಗ್ಗೆ ಆಗಲಿ ಅಥವಾ ನಿಮ್ಮ ಹೊಲದೊಳಗೆ ಏನಾರ ಎಂಥ ಬೆಳೆ ಹಾಕಿದ್ರೆ ಯಾವ ಗಾಡಿ ನಡಿತೈತಿ, ಎಷ್ಟು ಫುಟ್ ಸಾಲದಾಗ ಯಾವ್ದು ನಡಿತೈತಿ, ಪ್ರತಿಯೊಂದೂ ಸಹ ಡೀಟೇಲ್ಸನ್ನು ನಮಗೆ ಸಂಪರ್ಕ ಮಾಡಿ ತಿಳ್ಕೊಬೋದು. ನಾವು ನಮ್ಮ ಕಸ್ಟಮರ್ಗೆ ಒಂದು ಸ್ಪೆಷಲ್ ರಿಕ್ವೆಸ್ಟ್ ಮಾಡಿದ್ವಿ. ಏನಪ್ಪ ಅಂತಂದ್ರೆ ಗಾಡಿ ತೊಗೊಂಡಾಗ ಗಾಡಿ ಜೊತೆ ರೋಟ್ರಿ ಸೆಟಪ್ ಏನು ಕೊಟ್ಟಿರ್ತೀವಿ ನಾವು. ಆ ರೋಟ್ರಿ ಸೆಟ್ ಹಾಕಿದ್ರು ಏನು ಗಾಡಿ ಆಗ್ತದ ಅಥವಾ ಏನು ಪಡ್ಲಿಂಗ್ ವೀಲು ಮತ್ತು ಈ ರೀತಿಯಾದಂಥ ಏನು ಪ್ಯಾಡಿ ಕೇಜ್ ವೀಲ್ ಇರ್ತಾವೆ ಅವನು ತೊಗೋಬೇಕಾ, ಅದು ತೊಗೊಳ್ಳಿಲ್ಲ ಅಂದ್ರೂ ಸಹಿತ ಕೆಲಸ ಆಗ್ತದೇನೋ ಅಂಥೇಳಿ ಕಂಪ್ಲೀಟಾಗಿ ಅದು ಚೆಕ್ ಮಾಡೋಕ್ಕಾಗಿ ನಾವು ನಮ್ಮ ಕಸ್ಟಮರಿಗೆ ಒಂದು ರಿಕ್ವೆಸ್ಟ್ ಮಾಡಿ ಇದೇನು ರೋಟ್ರಿ ಸೆಟ್ ಮತ್ತು ಸೈಡ್ ಡಿಸ್ಕ್ ನಾವು ಕೊಟ್ಟಿವಿ ಗಾಡಿ ಜೊತೆಗೆ ಅದನ್ನು ಹಾಕಿ ಹೊಡೆದು ನೋಡಿರಿ ನಿಮ್ಮ ಕೆಲಸ ಹಾಕತ್ತಿಲ್ಲ ನೋಡೋಣ ಅಂಥೇಳಿ ಒಂದು ಸುಮ್ಮ ಟ್ರೈ ಮಾಡೋಕ್ಕಾಗಿ ಹೇಳಿದ್ವಿ. ಅರ್ಧಕ್ಕಾಗಿ ಅವರು ಹಾಕ್ಯಾರ, ಅವರು ಸ್ಯಾಟಿಸ್ಫೈನೂ ಆಗ್ಯಾರ. ಇದೇನು ರೋಟ್ರಿ ಐತಿ, ರೋಟ್ರಿ ಮ್ಯಾಗ್ನೂ ಸಹಿತ ಆರಾಮ್ ಕೆಲಸ ಆಗ್ತದ ಅಂತೇಳಿ. ಭಾಳ ನೀರಿತ್ತು, ರೋಟ್ರಿ ಭಾಳ ಒಂದೇ ಜಾಗದಾಗ ನಿಂತು ಕೆಬರಾಕತ್ತು ಅಥವಾ ಸಿಕ್ಕೊಂಡಾಗತ್ತು, ಹೆವಿ ಲೋಡ್ ಬರಾಕತ್ತು, ಗಾಡಿ ತಾಕತ್ತು ಭಾಳ ಕಡಿಮೆ ಐತಿ ನಿಮ್ದು ಅಂತಂದ್ರೆ ಅದೇನು ಪಡ್ಲಿಂಗ್ ವೀಲ್ಸ್ ಇರ್ತಾವೆ. ಈ ಸೈಡ್ ಡಿಸ್ಕ್ ಬದಲಿಗೆ ಪಡ್ಲಿಂಗ್ ವೀಲ್ ಹಾಕಿರ ನೀರು ಒಳಗೆ ಜಾಸ್ತಿ ಇಳಿದಂಗೆ ರೋಟ್ರಿ ಮ್ಯಾಗ ನಿಮಗೆ ರಾಡಿ ಕಲ್ಸೋಕ್ಕಾಗಿ ಯೂಸ್ ಆಗ್ತದೆ. ನೋಡ್ಬೋದು ಈಗ ರೋಟ್ರಿ ಮ್ಯಾಗನ ಹೆಂಗೆ ಕೆಲಸ ಆಗ್ಲಿಕ್ಕದ, ರಾಡಿ ಮಿಕ್ಸಿಂಗ್ ಆಗ್ಲಿಕ್ಕದ ಅಂತೇಳಿ. ಆಗಲಿ ನಾನು ನಿಮಗೆ ಹೇಳಿದೆ ಒಣ ಬೇಸಾಯದಾಗೂ ಸಹಿತ ನಡಿತೈತಿ, ಭತ್ತ ನಾಟಿ ಮಾಡೋಕ್ಕೂ ನಡಿತೈತಿ, ಮಲ್ಟಿಪರ್ಪಸ್ ಗಾಡಿ ನಡಿತೈತಿದ ಅಂತೇಳಿ. ಸ್ವಲ್ಪ ನೀವೇನೋ ಬಜೆಟ್ ಮಾಡ್ಕೊಂಡು 7 HP ಪೆಟ್ರೋಲ್ನ ತೊಗೊರಿ. ಆದ್ರೆ ಪೆಟ್ರೋಲ್ದಾಗ ತೊಗೊಂಡ್ರೆ ಸಹಿತ ಭಾಳಷ್ಟು ವೆರೈಟಿ ಅದಾವೆ. ಆ ವೆರೈಟಿ ಒಳಗೆ ಟಾಪ್ ಆ್ಯಂಡ್ ಮಾಡಲ್ ತೊಗೊಂಡ್ರೆ ಏನೆಲ್ಲ ಉಪಯೋಗ ಐತೆ ಅಂತೇಳಿ ನಾನು ನಿಮಗೆ ತೋರ್ಸೋಕೆ ಇನ್ನೊಂದಿಲ್ಲ ಎಕ್ಸಾಂಪಲ್ ಕೊಡ್ತೀನಿ. ಬರೀ ಅಲ್ಲಿ ನೋಡ್ಬೋದು ಗೆಣಸು ಹಾಕ್ಯಾರ, ನಾವು ಇಂಗ್ಲೀಷ್ದಾಗ ಸ್ವೀಟ್ ಪೊಟ್ಯಾಟೊ ಅಂತ ಏನು ಕರಿತೀವಿ, ಗೆಣಸನ್ನು ಹಾಕ್ಯಾರ. ಗೆಣಸನ್ನು ತಯಾರು ಮಾಡ್ಲಿಕ್ಕಾಗಿ ಅಲ್ಲಿ ನೋಡ್ರಿ ಈಗ ಗೆಣಸು ಆಲ್ರೆಡಿ ಹಾಕಿದ್ದು ಈಗ ತೆಗ್ಯಾಕತ್ತಾರೆ. ಈಗ ಆಲ್ರೆಡಿ ಹಾರ್ವೆಸ್ಟಿಂಗ್ ಸೀಸನ್ ಬಂದಿದ್ದೈತಿ, ಆ ಕಡೆ ಎಲ್ಲ ಗೆಣಸುಗಳು ತೆಗ್ಯಾಕತ್ತಾರೆ ಈಗ. ಆದ್ರೆ ಒಣ ಇದು ಭತ್ತ ನಾಟಿ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಬೆಳೆ ಏನು ಹಾಕಿದ್ರಪ್ಪ ಇವರು ಅಂತಂದ್ರೆ ಗೆಣಸು ಹಾಕಿದ್ರು ಮುಂಚೆ ಎಲ್ಲ. ಆ ಗೆಣಸುಗಳ್ನೆಲ್ಲ ಈಗ ತೆಗೋಂಥ ಸೀಸನ್ ಬಂದಿದ್ದೈತಿ. ಆ ಗೆಣಸುಗಳಿಗೆ ಏನು ಬಂಡ್ ಫಾರ್ಮ್ ಮಾಡ್ತೀವಲ್ಲ ನಾವು, ಆ ಬಂಡ್ ಫಾರ್ಮ್ ಮಾಡೋಕ್ಕೆ ಹಿಂದೊಂದು ಬಂಡ್ ಮೈಕರ್ ಅಂತೇಳಿ ಒಂದು ಇದನ್ನು ಬರ್ತದೆ, ಗಳೆನೂ ಸಿಗ್ತದೆ. ಅಂಥ ಗಳೆ ಹಾಕ್ಕೊಂಡು ಸಹಿತ ಈ ಗಾಡಿ ಏನೈತಿ 7 HP ಪೆಟ್ರೋಲ್ ಇಂಜಿನ್ ನಮ್ದು ಸೆಂಟ್ರ್ ರೋಟ್ರಿ ಐತಲ್ಲ, ಈ ಸೆಂಟ್ರ್ ರೋಟ್ರಿ ಹಿಂದೊಂದು ಬಂಡ್ ಮೇಕರ್ ಅಂತೇಳಿ ಒಂದು ಗಳೆ ಹಾಕಿ ಆರಾಮ್ ಅದರಿಂದ ಬಂಡ್ಗಳು ಮಾಡ್ಕೋಬೋದು. ಅಥವಾ ನಿಮಗೇನು ಮಲ್ಚಿಂಗ್ ಪೇಪರ್ ಹಾಕೋದು ಮಲ್ಚಿಂಗ್ ಹಾಕೋಬೋದು. ಅದು ಬೀಜ ಗೀಜ ಹಾಕೋದಿತ್ತು, ಸಣ್ಣ ಕೂರಿಗೆ ಅದಕ್ಕೆ ಏನಾರ ಅಟ್ಯಾಚ್ ಮಾಡೋದಿತ್ತು, ಮಲ್ಟಿಪರ್ಪಸ್ ಒಂದು 3 ತಾಳದ 3 ಫೂಟದ ಒಂದು ಕೂರಿಗೆ ಬರ್ತದೆ, ಆಟೋಮೆಟಿಕ್ ಸೀಡ್ರಿಲ್. ಆ ಕೂರ್ಗಿ ಬೇಕಾರೆ ಆ ಕೂರ್ಗಿ ಹಾಕೋಬೋದು. ಹಂಗೆ ಮಲ್ಟಿಪಲ್ ನಿಮಗೆ ಏನು ಬೇಕು ಆ ರೀತಿ ಎಲ್ಲ ಗಳಿಗಳು ಸೆಟ್ ಮಾಡ್ಕೋಬೋದು. ಇನ್ನೊಂದು ವಿಶೇಷವಾಗಿ ಭಾಳ ಮಂದಿ ಏನು ಕೇಳ್ತಾರೆ ನಮಗೆ, ಇದು ಸೆಂಟ್ರ್ ರೋಟ್ರಿ ಯಾರು ವೈಬ್ರೇಷನ್ ಆಗ್ತದಲ್ಪ, ವೈಬ್ರೇಷನ್ಗೆ ಹೆಂಗೆ ಮಾಡೋದ ಅಂತೇಳಿ. ಇದ್ರಾಗ ನಾ ಏನು ಕ್ಲಿಯರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ವೈಬ್ರೇಷನ್ ಅನ್ನೋದು ಏನೈತಿ ಅದು ನೀವು ರೋಟ್ರಿ ಹೊಡೆಬೇಕಾರೆ ಒಣ ಭೂಮಿಯಾಗ ರೋಟ್ರಿ ಹೊಡೆಬೇಕಾರೆ ಮಾತ್ರ ವೈಬ್ರೇಷನ್ ಆಗ್ತದೆ. ಯಾವುದೇ ರೀತಿಯಾದ ನೀವು ಗಳೆ ಪಳೆ ಹಚ್ಚಿರಿ ಅಥವಾ ಇಂಥ ರಾಡಿಗೆ ಆಗಲಿ ನೋಡ್ರಿ ಅವ್ರ ಕೈಯಾಗ ಎಲ್ಲ ವೈಬ್ರೇಷನ್ ಐತೆ, ಅವ್ರಿಗೇನು ಆ ರೀತಿ ಸುಸ್ತು ಪಸ್ತು ಏನು ಅನಿಸ್ಲೇ ಇಲ್ಲ. ಆರಾಮೇ ಕಂಟಿನ್ಯೂಸ್ ಆಗಿ ಅವ್ರ ಗಳೆ ಹೊಡೆದ್ರೂ ಸಹಿತ ಯಾವುದೇ ರೀತಿಯಾದಂಥ ಅವರಿಗೆ ಪ್ರಾಬ್ಲಮ್ ಆಗಲಿಲ್ಲ. ಸದ್ಯಕ್ಕೆ ಆರಾಮೇ 4-5 ಎಕರೆ ಒಂದು ದಿವಸದಾಗ ಹೊಡ್ಕೊಂಡ್ರೆ ಸಹಿತ ಅವ್ರಿಗೆ ಏನು ಸುಸ್ತು ಅನ್ಸಂಗಿಲ್ಲ. ಯಾಕಂದ್ರೆ ರಾಡಿ ನೀರು ಐತಿ, ಇಲ್ಲಿ ಯಾವುದೇ ರೀತಿಯಾದ ಜಾಸ್ತಿ ನಿಮಗೆ ಕೈಗೆ ವೈಬ್ರೇಷನ್ ಕೊಡೋಂಥ ಲೋಡ್ ಬರೋದಿಲ್ಲ. ಅದಕ್ಕಾಗಿ ಇಂಥ ಕೆಲಸ ಇತ್ತು. ಮತ್ತು ಸಣ್ಣ ಪುಟ್ಟ ಗಳೆ ಹೊಡಿದಿತ್ತು, ಕುಂಟಿ, ಎಡಿ ಕುಂಟಿ, ನೇಗ್ಲ, ಗುರುದಾಳ ಅಥವಾ ಬಂಡ್ ಮೇಕರ್ ಹಚ್ಚಿ ಇಂಥ ಬಂಡ್ ತಯಾರು ಮಾಡೋದಿತ್ತು. ಆ ಬಂಡ್ ಆದ ನಂತರ ಹಿಂಗೆ ರಾಡಿ ನೀರು ಮಾಡಿ ಇಂಥದ್ದು ಏನರ ನಿಮಗೆ ಭತ್ತ ನಾಟಿ ಮಾಡೋದಿತ್ತು, ಅಥವಾ ಭತ್ತದ ಬೀಜಗಳು ಏನರ ಹಿಂಗೆ ಹಾಕೋದಿತ್ತಪ್ಪ, ಬೇರೆ ಕಾಳು ಕಡಿ ಏನರ ಹಾಕಿ ಬೀಜಗಳು ಹಾಕೋದಿತ್ತು. ಅಂಥದ್ದು ಏನೇ ಇದ್ರೂ ಸಹಿತ ನೀವು ಮಲ್ಟಿಪರ್ಪಸಿಗಾಗಿ ಈ ಗಾಡಿಗಳನ್ನ ಸೆಂಟ್ರ್ ರೋಟ್ರಿ ತೊಗೋಬೋದು. ಆದರೆ ಸೆಂಟ್ರ್ ರೋಟ್ರಿನ ಭಾಳಷ್ಟು ಆಪ್ಷನ್ ಇದ್ದಿದ್ದರಿಂದಾಗಿ ನಿಮ್ಮ ಬಜೆಟು ನಿಮ್ಮ ಕೆಲಸ ಹೆಂಗೈತಿ ಅದ್ರ ತಕ್ಕ ನೀವು ಚೂಸ್ ಮಾಡ್ಕೋಬೋದು. ಅದಕ್ಕೇನೇ ಇದ್ರೂ ಸಹಿತ ನಾನು ಆಗಲಿ ಹೇಳ್ದಂಗೆ ನಮ್ಮ ನಂಬರಿಗೆ ಸಂಪರ್ಕ ಮಾಡಿ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಗಳನ್ನು ತಿಳ್ಕೊಬೋದು. ಕೊನೆಯದಾಗಿ ನಾನು ಹೇಳೋದೇನಪ್ಪ ಅಂದ್ರೆ, ಇನ್ನೂ ತನಕ ನಮ್ಮ ಚಾನಲ್ಗೆ ಯಾರ್ಯಾರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ಯಾಕಂದ್ರೆ ನೋಡಿರಿ ನಿಮ್ಮ ಸಂಬಂಧಾಗಿ ನಾನು ಏನಾರು ಹೊಸದಾಗಿ ವಿಶೇಷವಾದ ಕಂಟೆಂಟ್ಗಳು ತರೋಕ್ಕಾಗಿ ಈ ರೀತಿ ಎಲ್ಲೆಲ್ಲಿ ಏನೇನು ನಡೀತಿರ್ತಾವೆ. ಮಷಿನ್ ಅಂದ್ರೆ ದಿವಸಾನು ಫ್ಯಾಕ್ಟ್ರಿ ಮುಂದಿಂತ ಒಂದೊಂದು ವಿಡಿಯೋ ಮಾಡಿ ಹಾಕೋದ್ರಾಗ ಈ ನಮೂನಿ ಬಂದೈತಿ, ಹಿಂಗೆ ಬಂದೈತೆ, ಹಂಗೆ ಬಂದೈತೆ, ಈ ರೀತಿ ಮಷಿನ್ ಅದಾವ ಅಂತೇಳಿ ಬರೀ ಪುರಾಣ ಓದೋದ್ರಾಗ ಏನಿಲ್ಲ. ಹೊಲ್ದಾಗ ನಾವು ಬಂದು ಈ ರಾಡಿ ನೀರಾಗೂ ಸಹಿತ ಎದಕ್ಕೆ ಹೇಳಿದೆವಪ್ಪ ನಿಮಗೆ ತೋರ್ಸೋಕ್ಕಾಗಿ, ರಾಡ್ಯಾಗೂ ಕೆಲಸ ಆಕತ್ತೇನು, ಈ ಮಷಿನ್ಗಳು ಹೆಂಗೆ ನಡೀತಾವೆ ಕೆಲಸ, ಹೊಲದಾಗೇನು ಲೈವ್ ಡೆಮೋ ತೋರಿಸಿದ್ರೆ ಮಾತ್ರ ನಿಮಗೆ ಗೊತ್ತಾಗ್ತದೆ. ನಾ ಇದು ಬರೀ ಪಡ್ಲಿಂಗ್ ವೀಲ್ಸು, ಪ್ಯಾಡಿ ಕೇಜುಲು ಫ್ಯಾಕ್ಟ್ರಿಯಾಗ ಹಿಂಗೆ ಬಂದಾವು ನೋಡ್ರಿ ತೊಗೋರಿ ಅಂತೇಳಿ ನಿಮಗೆ ಏನು ಅದ್ರ ಬಗ್ಗೆ ಗೊತ್ತು ಆಗೋದಿಲ್ಲ. ಮತ್ತು ಅಂಥ ಕೆಲಸ ನಾವು ಮಾಡೋಕ್ಕೂ ಹೋಗೋದಿಲ್ಲ ಕಿಸಾನ್ ಕನೆಕ್ಟ್ದಾಗ.
ಅದಕ್ಕಾಗಿ ನಮ್ದು ಏನು ಈ ಪ್ರಯತ್ನ ಐತಿ ಅದಕ್ಕೆ ನಿಮ್ಮದು ಪ್ರೋತ್ಸಾಹ ನಮಗೆ ಸದಾವಾಗೂ ಬೇಕಾಗಿರ್ತದೆ. ಅದಕ್ಕಾಗಿ ನಮ್ಮ ಚಾನಲ್ಗೆ ಇನ್ನೂ ತನಕ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಸಿಗೋಣ ಮುಂದಿನ ವೀಡಿಯೋದಾಗ. ಧನ್ಯವಾದಗಳು.